ರೀ ರೀ ಅದಕ್ಕೆ ಇದಕ್ಕೆ ಹಿಂಗೆ ಮಲಗಿದ್ದೀರಿ ಹೇಳಿ ಮ್ಯಾಕೆ ಅಯ್ಯಪ್ಪ ಅವ್ವ ಇದಕ್ರಿ ನಡಕ್ತಾ ಕೂತಿದ್ದೀರಿ ಇದಕ್ರಿ ಮುಯ್ಯೆಲ್ಲ ಸುಡ್ತಾ ಕೂತದಲ್ಲ ಹೇಳಿ ಮ್ಯಾಕೆ ಅದಕ್ಕವ ಅದಕ್ಕೆ ಅಪ್ಪ ಇನ್ನು ಮನ್ಗಿದದು ಅಯ್ಯೋ ಯಾಕ ಕಣೆ ಜ್ವರ ಬಂದ್ಬಿಟ್ಟವಕ್ಕಲ್ಲ ಅಪ್ಪನ್ಗೆ ಅಪ್ಪ ಬಾ ಮನ್ಗದೆ ಕಣಪ್ಪ ಡ್ಯೂಟಿ ಟೈಮ್ ಆಗದೆ ನಾನು ಓಡ್ತೀನಿ ಹಾಸ್ಪಿಟಲ್ ಕರ್ಕೊಂಡು ಹೋಗು ಮತ್ತೆ ಕರ್ಕ ಹೋಯ್ತೀನಿ ಹೋಗಪ್ಪ ನೀನು ಹೋಗಿ ನಿನ್ ಬಗ ನೀನು ನೋಡೋಗು ಹೋ ಕರ್ಕೊಂಡು ಹೋಗು ಆಮೇಲೆ ತಿರ್ಗಾ ಜ್ವರ ಬಂದು ಮನೆ ಕಪ್ಪಿಟ್ಟದು ಆಮೇಲೆ ಬರೀಕಿಲ್ಲ ಅನ್ನೋದು ಕರ್ಕೊಂಡು ಹೋಗು ಕರ್ಕ ಹೋಯ್ತೀನಿ ಕತ್ ಹೋಗಪ್ಪ ಕರ್ಕ ಹೋಯ್ತೀನಿ ಕಣ ಹೋಗು ರೀ ರೀ ಸುಮ್ಮನೆ ಮನೆ ಕಬೇಕು ಹೇಳಿ ಒಂಚೂರು ಹೊಟ್ಟೆ ಊಟ ಮಾಡಿ ಹೋಗದ ಕ್ಲಿನಿಕ್ಗೆ ಜ್ವರ ಬಂದವಲ್ರಿ ರೀ ಹೇಳಿ ಮ್ಯಾಕೆ ಈಗ ಎದಳೀಗ ಸುಮ್ಮನೆ ಹೇಳ್ತೀನಿ ಸುಮ್ಮನೆ ನೀನು ನಂಗೆ ತೊಂದರೆ ಕೊಡ್ಬೇಡ ಮನೆ ಕಬೇಕು ನಾನು ನನ್ನ ಪಾಡೋದು ನಾನು ಬಿಟ್ಬಿಡು ಹೇಳಿ ಮ್ಯಾಕೆ ಕತೆ ನಿಮ್ಮ ಪಾಡೋದು ನಿನ್ ಬಿಟ್ಟಿರ್ತಾರೆ ಕಣ ಹೇಳಿ ಮ್ಯಾಕೆ ಅದಕ್ಕೆ ಹೇಳಿಗ ಸುಮ್ಮನೆ ಆಮೇಲೆ ಹೇಳ್ತೀನಿ ನಾನು ಸುಮ್ಮನೆ ನೀನು ಹೇಳಿ ಹೇಳಿ ಒಂಚೂರ ಮ್ಯಾಕೆ ಎದಳಿ ಹಿಂಗೆ ಮನೆ ಕಂಡ್ರದದ ಹೇಳಿ ಅದಕ್ರಿ ಯಾಕೆ ಎದ್ರಕಬಿಟ್ರೆ ಏನೇನೋ ಕಂದ್ರಿಸ್ತಿದ್ರಿ ತೋಟ ತಕ್ಕ ಹೋಗಿ ಮನೆ ಕಟ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ರಲ್ಲ ಏನು ರಾತ್ರಿ ಹೇಳನುವಿಲ್ಲ ಯಾಕೆ ಅಯ್ಯೋ ಎಂಥ ಕೆಲಸ ಆಯಿತು ಗೊತ್ತಾ ಹಾಳಾದ ಬಡ್ಡಿ ಅದಾರ ನಾನು ಯಾಕಾರು ಓದ್ನು ಅನ್ಸ್ಬಿಡ್ತು ಕಣಮಿ ಯಾಕೆ ಏನಾಯ್ತು ಆ ಮುಂಡೆ ಅದ್ರದ್ರ ಮುಂಡೆ ಆ ಊರ್ಮಿಳ ಕಾಣಿಸ್ಕೊಬಿಟ್ಲಲ್ಲ ಮೀ ಕಣ್ಗೆ ಕೊನ್ಗುವೆ ಏನ ಅವಳೆ ಕಾಣಿಸ್ಕೊಂಡ್ಲು ಏನು ಕಾಣಿಸೋಕೆ ಬಂದಿದ್ಲ ಕಾಣಿಸಲ್ಲ ಕಣಮಿ ಅಯ್ಯಪ್ಪ ನನಗಂತೂ ನೋಡ್ಬಿಟ್ರು ರಾತ್ರಿ ಸದ್ಯಕ್ಕೆ ಅದೇ ಹೊಡೆದು ಹೋಗ್ದ ಹೆಚ್ಚು ಕಲೆ ಇವ್ರಟ್ಟಿ ಇಲ್ವಾ ಅಯ್ಯೋ ಅವ್ರ ಮನೆ ಮುಂದ್ಗಡೆಯಿಂದ ಪಕ್ಕದ ಬಿದ್ದಿ ಜೈರಾಮ್ ನೆಟ್ಟಿ ಇಲ್ವಲೇ ಅವ್ರ ಮನೆಯಿಂದ ಆ ಕಡೆಗೆ ಇದಿಲ್ವಾ ಪಾಳ್ನಾಗ ಜಾಗ ಅಲ್ಲಿ ಹೋಯ್ತಾ ಇದ್ದೆ ಸುಬ್ಬ ಅಂತ ಕೂಗಿದ್ಲು ನಾನು ಇದೇ ಹಿಂಗೆ ಕೂಗಾರೋ ಅಂದ್ಬಿಟ್ಟು ನಾನೆಲ್ಲಿ ನೀನೇನಾರೇ ಬಂದ್ಗಿಂದ್ಬಿಟ್ಲ ಹಿಂಗುಟ್ಟೆ ಅಂದ್ಕೊಂಡು ಅತ್ತಾಗೂ ನೋಡ್ತೀನಿ ಇತ್ತಾಗೂ ನೋಡ್ತೀನಿ ಎಲ್ಲೂ ಪತ್ತೆ ಇಲ್ಲ ಆಮೇಲಿಂದ ಕಡೆಯಿಂದ ಸೌಂಡ್ ಬತ್ತು ತಲೆ ಎತ್ತು ನೋಡ್ತೀನಿ ನನ್ನ ತಲೆ ಮೇಲೆ ಅಷ್ಟು ಉದ್ದಕ್ಕೆ ಮನೆ ಕಳಕಿಲ್ವಾ ಮಾನಿಗಿರಂಗೆ ಕಾಣ್ತಾವಳೆ ಬೆಚ್ಚಿ ಬಿದ್ರೋಗ್ಬಿಟ್ಟು ಓಡಾಗದ ಅಂತ ನೋಡಿದ್ರೆ ಏನು ಅಷ್ಟು ಎತ್ತರಕ್ಕೆ ನಿಂತವಳೆ ಕಲೆ ಏನೂ ನೋಡೋಕೆ ಆಯ್ತಾ ಇಲ್ಲ ಗಾಬರಿ ಆಗ ಮಟ್ಟಿಗೆ ನಿಂತವಳೆ ಕೂಡಿಗೆ ಹಿಡ್ದಿದ್ರೆ ಏನಕತ್ ಮಾಡ್ರಿ ಬಂಗವ ದೈ ಬತ್ತದ ದಯ್ಯಾಕತ್ತೆ ಹುಷಾರಿಲ್ದಾನೆ ಸತ್ತವಳೆ ಅವಳೇನು ಎಣ್ಣೆ ಹಾಕೊಂಡು ಸತ್ತಿದ್ಲ ಔಷಧಿ ಕೊಡು ಸತ್ತಿದ್ಲು ದಯ್ಯಾಗಕ್ಕೆ ಕೂತ್ಕೊ ಸುಮ್ಮನೆ ಇಲ್ದವ್ದೇನು ಕಲಿ ಪಿಲಿ ಉಡ್ಸ್ಬಿಡ ನೀನು ಮತ್ತೆ ದಯ್ಯಾಗಿದ್ದವಳು ಮಾಡ್ಮರಯ್ಯ ಸುಮ್ಮನೆ ಹೇಳೋಕ್ಕೂ ಒಂದು ಲೆಕ್ಕಾಚಾರ ಬೇಕು ಮನ್ಸೂನ್ಗೆ ಯಾಕೆ ದಯ್ಯಾದಳು ನಾನೇ ಕಮ್ಮಿ ಸುಳ್ಳೆಳನೆ ದೇವ್ರನೆಗೂ ಕಮ್ಮಿ ಬಂದ್ಬಿಟ್ಟು ನಿಂತ್ಕೊಬಿಟ್ಲು ಅಷ್ಟು ಉದ್ದಕ್ಕೆ ಅತ್ತಾಗೂ ಹೋಗಂಗಿಲ್ಲ ಇತ್ತಾಗೂ ಬರೋಂಗಿಲ್ಲ ನನಗೆ ಕೈ ಕಾಲೇ ಆಡ್ತಾಯಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ದನೆಯ ಯಾಕೆ ಹಿಂಗೆ ಬಂದಿದೀಯ ಅಂತ ಧೈರ್ಯ ಮಾಡ್ಕೊಂಡು ಕೇಳಿದೆ ನನಗೆ ಸಾಯಂಕಾಲದಲ್ಲಿ ನೋಡಬೇಕು ಅನಿಸ್ತು ಅಷ್ಟೊತ್ತು ಜನ ಕೈಲೆಲ್ಲ ಹೇಳ್ಕಳ್ಸ್ರು ಬರ್ನಿವಲ್ಲ ನೀನು ಅದಕ್ಕೆ ಬಂದೆ ನೀನು ನೋಡ್ಕೊಂಡು ಹೋಗೋಕ್ಕೆ ನಾನು ಒಬ್ಳಿಗೆ ಇರೋಕ್ಕಾಯ್ತಿಲ್ಲ ನಿನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ನಾನು ಅಮಾಸೆ ಹೊತ್ತಿಗೆ ನಾನು ನೀನು ಕರ್ಕೊಂಡು ಹೋಗಿಲ್ಲ ನಾನು ಹೋಗಿಲ್ಲ ಮುಂದದ ಅಮಾಸೆ ಹೊತ್ತಿಗೆ ನಿನ್ನ ಕರ್ಕೊಂಡು ಹೋಯ್ತೀನಿ ನಾನು ಅಂದ್ಕೊಂಡು ಆಟ ಮಾಡೋಳೆ ಕಣಮಿ ಅಲ್ಲ ನನ್ನ ಸಾವಂತಿ ಋಣ ತಿಂದಿದ್ದಂತ ನೀನು ಋಣ ತಿಂದಿದ್ದಂತ ಮರೆಯ ಪರವಾಗಿಲ್ವಲ್ಲ ಸುಮಾರಾಗೆ ಅವಳೆ ಲೋಪರ್ ಬಡ್ಡಿ ನೋಡು ಯಾವ ಕೆಲಸ ಮಾಡ್ಬಿಟ್ಲು ಅಂದ್ಬಿಟ್ಟು ಅಲ್ಲ ಯಾವ ಅವಳು ನೋಡಕ್ಕೆ ಹೋಗ್ಬೇಕಾಗಿತ್ತು ಅವಳು ನಮ್ಮ ಮುಂದೆ ಅದಕ್ಕೆ ಕಣಪ್ಪ ಹೇಳೋದು ಒಳ್ಳೆ ರೀತಿಲಿ ಇವತ್ತೊಂದು ದಾರಿಲಿ ಒಳ್ಳೆ ದಾರಿ ನಡೆಯೋರಿಗೆ ಕಾಲ ಅಲ್ಲ ಅಂತಿದ್ರಲ್ಲಿ ಕೆಟ್ಟ ದಾರಿ ಅಡ್ಡ ದಾರಿಗೆ ಹೋಯ್ತೀವಿ ಅಂದ್ರೆ ಒಳ್ಳೇದದ ಹೇಳಿದ್ರು ಕೇಳ್ತಿದ್ದಿಲ್ಲ ಅವ್ಳು ಸಂಘ ಮಾಡಿದೆ ಅವ್ಳು ಸವಾಸ ಮಾಡಿದೆ ಈಗ ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ಅಲ್ಲ ಹೋಗ್ಬೇಕಾಗಿತ್ತಂತ ಅವಳು ನೋಡೋಕ್ಕೆ ನಾನು ಹೇಳಿಲ್ವ ಹಂಗುವೆ ಹೋಗಿ ನೋಡ್ಕೊಬರೋಡು ಮರಯ್ಯ ಅವಳು ಸಾಯಂಕಾಲದಲ್ಲಿ ನೋಡಬೇಕು ಅಂತವಳೆ ಅದೇನೋ ಮಾತಾಡಬೇಕು ಅಂತವಳೆ ಅಂತ ಹೇಳಿವ ನಾನು ಹೋದ ನೀನು ಈಗ ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ಅವಳು ಬಾಯಲ್ಲಿ ಮುನ್ನಾಕ ಏನಾರೇ ಅಲ್ಲಿ ಒಂಚೂರಾರೆ ಬುದ್ಧಿ ಬೇಡವ ಅವಳಿಗೆ ಆ ಗುಡ್ಸಟ್ಟಿಗೆ ನಾನು ಯಾಕೆ ಅವನು ಕಾಟ ಕೊಡಬೇಕು ಅನ್ನೋದು ಅವಳು ಬರ್ಬೇಕು ತಾನೆ ನಾಳೆ ಮುಂದೆ ನಾನು ಕರ್ಕೊಂಡು ಹೋಗಕ್ಕೆ ಬಂದವಳೆ ಕದ್ಬಿಡು ನನ್ನ ಕತೆ ಮುಗಿಸ್ತಾಳೆ ಕುತ್ಕೊ ನೀನು ಸುಮ್ಮನೆ ಎದ್ರಕಬೇಡ ನೀನು ಬಾ ಕೆಂಪಕ್ಕ ಬಾ ಹೋಗದ ಮತ್ತೆ ಅಯ್ಯೋ ತಾಯಿ ನೋಡಿಲಿ ಸುಬ್ಬಣ್ಣ ಎದ್ರಕೊಂಡು ಬಂದು ಚಳಿ ಜ್ವರ ಬಂದು ಮನಗದೆ ಕಣವ ಹೋಗು ನಾಳೆ ಹೋಗ್ಕಾಯ್ತದೆ ಅದೇ ಕಕ್ಕ ಸುಬ್ಬಣ್ಣ ಅದೇ ಕಣ ಅಯ್ಯೋ ಯಾಕೋ ಚಳಿ ಜ್ವರ ಬಂದ್ಬಿಟ್ಟಬೇಕನವ ಹಾಸ್ಪಿಟ್ಲಿಗೆ ಹೋಯ್ತದೆ ಬಕ್ಕ ಇಲ್ಲಕ್ಕ ಸುಮ್ಕಿರು ಅಲಕ್ಕಂತಾಯಿ ಊರುಮಿಳ ನೆನೆ ರಾತ್ರಿ ಇವರು ನೆನೆ ದಿವಸ ಯಾರ ಕಣೆ ಒಂದು 2 ತಾರ ಎಳ್ನೀರು ಕಿತ್ಬಿಟ್ಟಿದ್ರ ನೋಡ್ಕೊ ಬರ್ತೀನಿ ಕಣಮಿ ಅಲ್ಲೇ ಉಳ್ಕೊತೀನಿ ಇವತ್ತು ಪತೆ ಮಾಡ್ತೀನಿ ಅಂದ್ಕೊಂಡು ಬೇಡ ಅಂದೆ ಮುಂಡೆ ಮಗನಿಗೆ ಎಷ್ಟು ಹೇಳಿದ್ರು ಕೇಳ್ದಾನೆ ಹೋಯ್ತೀನಿ ಅನ್ಕೊ ಹೋದ್ರೆ ಹೋಗ್ಬೇಕಾರೆ ಅಲ್ಲಿ ಹೋಗಿ ನೋಡಿದ್ರೆ ಅಡ್ದಾರಿಲಿ ಇಲ್ಲಿ ಮಾಮೂಲಿ ಇಲ್ಲಿ ಜಯರಾಮನ ಮನೆ ಪಕ್ಕದಲ್ಲಿ ಪಾಳ್ನಂಗೆ ಜಾಗ ಇಲ್ವಾ ಅಷ್ಟು ಎತ್ತರಕ್ಕೆ ನಿಂತಿದ್ಲಂತೆ ಹೇಳಮ್ಮ ಯಾಕೆ ಇವತ್ತೊಂದು ಕಾಲದಲ್ಲಿ ಯಾವ ದಯ್ಯ ಗಿಯ ಇದ್ದಾವ ಅವೆಲ್ಲ ಸುಳ್ಳು ಕತೆ ಸುಮ್ಮನೆ ಕಿಲ್ದವದೆಲ್ಲ ಅನ್ಕೊಂಡಿಯ ನೀನು ಅದೇನು ನೋಡ್ದ ಏನೋ
ಅಯ್ಯೋ ನಾನು ಯಾಕೆ ಸುಳ್ಳು ಹೇಳನೆ ಕಾಮ್ಲಿ, ಎಷ್ಟು ಎತ್ರಕ್ಕೆ ನಿಂತವಳೆ ಅಂದು ಮನೆ ಎತ್ರಕ್ಕೆ ನಿಂತವಳೆ ನನ್ನ ಮುನ್ಗಡೆ. ನನಗೆ ಕೈ ಕಲ್ಲು ನಡ್ಗತ್ಕೊಂಡು ಚಡ್ಡಿ ಒಳಗೆ ಕುಚ್ಚ ಹೋಯ್ಕೊಬಿಟ್ಟಿನಿ ಗೊತ್ತಾ. ಆ ಮಟ್ಟಿಗೆ ಎದ್ರಕ್ಕಾಗೋಯ್ತು ನನಗೆ. ಅದ್ರ ಮುಂಡೆ ನಾನು ತಗೊಂಡೋಗಕ್ಕೆ ಬಂದಿದ್ದಾಳಂತೆ ಕಂದ್ಬಿಡು, ನನ್ನ ಕತೆ ಮುಗೀತು ಕಣ. ಆ ಮುಂಡೆಗೆ ನಾವು ಋಣ ತಿಂದಿದ್ದವ, ಆ ಮುಂಡೆಗೆ ಎಷ್ಟು ತಿನ್ಸಿನಿ ಗೊತ್ತಾ ನಾನು. ಆಗ ಎಮ್ಮೆ ವ್ಯಾಪಾರಕ್ಕೆ ಹೋಯ್ತಿದ್ನಲ್ಲ, ಬಂದಿದ್ದು ದುಡ್ಡಲ್ಲೇ ನಾನು ಮುಂಡೆಗೆ ಒಳ್ಳೆ ಚೆನ್ನಾಗಿ ತಿನ್ಸಿನಿ. ಆ ಮುಂಡೆ ನನ್ನ ಈ ಕೆಲಸ ಮಾಡ್ತಾವಳಲ್ಲ, ಕರ್ಕ ಹೋಗಿ ಬಂದಿದ್ದಾಳಂತೆ, ಕರ್ಕ ಹೋಗೇ ಹೋಯ್ತೀನಿ ಅಂತ ಚಾಲೆಂಜ್ ಮಾಡ್ತಾವಳೆ. ಇನ್ನೂ ಮುಂದೂ ಅಮಾಸೆ ಹೊತ್ತಿಗೆ, ಇವತ್ತು ಅಮಾಸೆ ಅಲ್ವಾ, ಇವತ್ತು ತಿಂಗಳು ಹೊತ್ತಿಗೆ ನಾನು ಮುಗಿಸೋಳಂತೆ. ಒಬ್ಳೆ ಇರೋಕ್ಕೆ ಬೇಜಾರಾಯ್ತದೆ. ನಿನ್ನ ಕರ್ಕೊಂಡೋಗಕ್ಕೆ ಬಂದಿರೋದು, ನಾನು ಸಾಯ ಮುಂದರದಲ್ಲಿ ನಾನು ನೋಡಬೇಕು ಅಂದ್ರೆ ನೀನು ಬರ್ನಿವಲ್ಲ, ನಿನ್ನ ನೆಮ್ಮದಿಗಿರಕ್ಕೆ ನಾನು ಹೆಂಗೆ ಬಿಡೋಕ್ಕದದು. ನೀನು ಕರ್ಕೊಂಡೋಗಕ್ಕೆ ಬಂದೀನಿ, ಕರ್ಕೊಂಡು ಹೋಗೇ ಹೋಯ್ತೀನಿ ಅಂತವ ಆಟ ಮಾಡ್ತಾ ಕುಂತವಳಲ್ ಮಗ. ಅಲ್ಲ ಕನ್ನಡ ಏನಾಳು ಋಣ ತಿಂದಿದ್ದ ನೀನು ಇಂದು ಮುಂದು, ಅದೇ ಕರ್ಕೊಂಡು ಹೋದಳಂತೆ. ಪರವಾಗಿಲ್ಲ ಬಿಡು ತಾಯಿ. ನೋಡು ನಮ್ಮ ಕಷ್ಟ ಎಷ್ಟು, ನಮ್ಮ ಅನ್ವಾಸ ಎಷ್ಟು, ನಮ್ಮ ಕಷ್ಟ ನಮ್ಗೆ ಗೊತ್ತು. ಆ ಮುಂಡೆ ಜೊತೆ ಹಾಕೊಂಡು ಅವಳನ್ನ ಮಾಡ್ಬಾರ್ದು ಕೆಲಸ ಮಾಡು ಅಂತ ಹೇಳಿದ್ವ ನಾವು. ನನ್ನ ಗಂಡನ ಸುದ್ದಿ ಯಾಕೆ, ಸತ್ತೋಳು ಸುದ್ದಿ ಹಂಗಿರ್ಬೇಕು ತಾನೆ. ಸತ್ತ ಮೇಲೆ ನನ್ನ ಗಂಡನ ಕಟ್ ಬಿಡ್ತಾ ಇಲ್ವಲ್ಲ, ಇರೋ ಗಂಟ್ಲು ಅವ್ನು ಮಾಡ್ಕೊಂಡು ಅಷ್ಟೊಂದು ಹೊಟ್ಟೆ ಉರ್ಸಿದ್ಲು. ಈಗ ಸತ್ತ ಮೇಲೂ ನಾನೇನು ದೂರ ಮಾಡಬೇಕು ಅಂತ ಬಂದಿದ್ದಾಳ ಲೋಪರ್ ಮುಂಡೆ. ಏನು ಅನ್ಬೇಕು ಹೇಳು, ಮತ್ತೆ ಕಿತ್ತೋದ್ಲ ಹೊಡಿಯಕ್ಕೆ ಅವಳು ಸರಿ ಅದೊಳಕತ್ತ ಹಾಕು. ಎಲ್ಲೋ ಸಾಯ ಮುಂದರದಲ್ಲಿ ನೋಡ್ಬೇಕು ಅಂತಿದ್ಲಿ. ಅಣ್ಣ ಹೋಗ್ಲಿಲ್ಲ, ಸುಮ್ಕಿರು. ಸಾಯೋರ್ನ ಕೊನೆ ಆಸೆ ಪೂರೈಸೋದು ಅದಕ್ಕೆ ಕನಕ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಲಿ, ಸ್ವರ್ಗ ಸೇರ್ಕೊಳ್ಳಿ ಅಂತ. ಅದು ಬಿಟ್ಬಿಟ್ಟು ಇವ ಅಣ್ಣ ಎಷ್ಟು ಆಟ ಮಾಡ್ಕೊಂಡು ಬರ್ನಿಲ್ಲ, ಎಲ್ಲೋ ಅದನ್ನೇ ಮುನ್ಸರ್ ಮುಡಿಕ ಬಂದ್ಬಿಟ್ಟವಳೆ ಹಂಗಾರೆ. ಅದಕ್ಕೆ ಅಂತೆ ಕಣವ, ಅದಕ್ಕೆ ಅಂತೆ ನೀನು ಬರ್ನಿವಲ್ಲ ನೀನು ನಾನು ನೋಡೋಕ್ಕೆ, ಅದಕ್ಕೆ ನಾನು ಬಂದಿರೋದು ಅಂತ ಅಂತಾಳೆ ಖುದ್ದಾಗೆ ಮುಂಡೆ ಅವಳು, ದರ್ದ್ರು ಮುಂಡೆ. ಸರಿ ಸುಮ್ನಿರಣ, ದೇವ್ರ ಹೊಡ್ದಿಲ್ರಿ ಇಲ್ವಾ, ಅದು ಯಾಕೆ ಎದ್ರಕಂಡು ನೀನು ಭಯ ಪಡ್ಬೇಡ, ಸುಮ್ನಿರಣ. ಅಕ್ಕ ಐನೂರು ಮನೆಗೆ ಹೋಗ್ಬಿಟ್ಟು ಶಾಸ್ತ್ರ ಕೇಳ್ಕೊಬೇಕ, ಶಾಸ್ತ್ರ ಕೇಳ್ಕೊಬ ಹಿಂಗಿಂಗ ಅಂದ್ಲಂತೆ ಅಂದ್ಬಿಟ್ಟು. ಅಲ್ಲಕ್ಕನವ ಯಾರು ಋಣನಾರು ತಿಂದಿದ್ದಾವ ನಾವು, ನಿನ್ನ ಕಂಡಂಗೆ ಕಂಬ್ಲಿ. ನಮ್ಮ ಕಷ್ಟ ಆಯಿತು, ನಮ್ಮ ಇದಾಯಿತು, ಒಂದು ದಾನ ಮಾಡಿವಿ, ಧರ್ಮ ಮಾಡಿವಿ ಹೊರ್ತು ಒಬ್ರು ಋಣ ತಿಂದಿಲ್ಲ. ನನ್ನ ಮಕ್ಕಳು ಇವತ್ತು ಕಂಟ್ಲುವೆ ಒಬ್ರಿಗೆ ತಗೊಳ್ಳಿ ಅಂತಾರೆ ಹೊರ್ತು ಒಬ್ರನ್ನ ಕೊಡಿ ಅನ್ನಕ್ಕಿಲ್ಲ. ನಾವು ಮಾಡಿದವ್ರು ನಮಗೆ ಹೊಟ್ಟೆ ಇಟ್ಟು ಬಟ್ಟೆನೇ ಇದ್ದಿತ್ತಿಲ್ಲ, ನಮ್ಮ ಅನ್ವಾಸನ ಹೊತ್ಕೊಂಡು ಇವತ್ತು ನನ್ನ ಮಕ್ಕಳು ದಾನ ಧರ್ಮ ಮಾಡ್ಕೊಂಡು ಒಬ್ರು ಋಣ ತಿಂದಂಗೆ ಅಷ್ಟು ಬದುಕ್ತಾವ್ರೆ. ಏನು ಮಗ ಹಿಂಗೆ ಇವಳು, ಇವಳು ಸತ್ತ ಮೇಲೆ ಒಂದು ಅಂಗವಾಗಿ ಇರ್ಬೇಕು ತಾನೆ. ನನ್ನ ಗಂಡನ ಸುದ್ದಿ ಯಾಕೆ ಇವಳಿಗೆ. ಇವ್ನು ಕರ್ಕೊಂಡು ಹೋಗ್ಬಿಟ್ರೆ ನಾನು ಬಿಟ್ಬಿಟ್ಟನ ಕರ್ಕೊಂಡೋಗಕ್ಕೆ ಬಂದಿದ್ದಾಳಂತೆ. ನೋಡಿ ಎಷ್ಟು ಮಟ್ಕದೆ ಮುಂಡಿಗೆ. ನನ್ನ ಕೂಡ ಚೆನ್ನಾಗಿರೋದು ಇಷ್ಟ ಇಲ್ಲ ಅವಳಿಗೆ, ಅದಕ್ಕೆ ಅವಳು ನೋಡಿ ಯಾವ ಬುದ್ಧಿ ಕಲ್ತಾಳೆ. ಸತ್ತ ಮೇಲೆ ಹಂಗಿರ್ಬೇಕು ತಾನೆ ಇವಳು. ಅದೇ ಕಡ್ಡ ಕಳಕ್ಕೆ ಬಂದಿರ್ಲಿ ಗುರ್ಸಾಟಿ ಇವಳು. ಮುಂಡೆಗೆ ಏನನ್ಬೇಕು ಹೇಳು ಲೋಪರ್ ಮುಂಡೆಗೆ. ಆ ಮುಂಡೆಯ ನನ್ನ ಮಾತ್ರವ ಬಾರ್ಲು ಸೇವನೆ ಮಾಡೋದೊಳಗೆ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಅಕ್ಕ 500 ಕೇಳುವೆ, ಸುಮ್ಕಿರು ನೀನು, ತಲೆಗೆಡ್ಸ್ಕೊಬೇಡ ನೀನು, ತಲೆಗೆಡ್ಸ್ಕೊಬೇಡ ಸುಮ್ಕಿರಕ್ಕ ನೀನು. ಓ ದೇವ್ರಿಲ್ವಕ್ಕ ನಮ್ಗೆ ಹಂಗಾರೆ ಇದ್ದೇ ಗೆದ್ದದ ಧೈರ್ಯ. ದೇವ್ರಿಲ್ವ, ಯಾಕೆ ಧೈರ್ಯ ಕೆಡ್ಸಿ, ಧೈರ್ಯ ಕೆಡ್ಸ್ಕೊಂಡಿ ಅಕ್ಕ. ಇಲ್ಲ ಕನ್ಕಂಬ್ಲಿ, ಆ ಮುಂಡೆ ಕರ್ಕೊಂಡು ಹೋಗಕ್ಕೆ ಬಂದವಳೆ ಅವಳು, ಆ ಮುಂಡೆ ನಾನು ಕರ್ಕೊಂಡು ಹೋಗಕ್ಕೆ ಬಂದವಳೆ. ಧೈರ್ಯ ಕೆಡ್ಸ್ಕೊಬೇಡ ಬಾ ನೀನು, ನಾನೇನೋ ಹೇಳ್ತೀನಿ ಬಾ ಕೈಲಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.